ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದು ಸೋಮವಾರ, ಶಿವನ ವಾರ. ಹೀಗಾಗಿ ಇವತ್ತು ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನು ಆಗಲೇ ಹೇಳಿದಾಗ ಈ ಜ್ಯೋತಿರ್ಲಿಂಗಗಳು ಅಂದರೆ ದ್ವಾದಶ ಲಿಂಗಗಳು ಯಾವುದು ಅಂತ. ಈ ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಹೇಳಿದರೆ, ಜ್ಯೋತಿ ಅಂತ ಹೇಳಿದರೆ ಕಾಂತಿ ಅಂತ, ಬೆಳಕು, ಪ್ರಕಾಶ, ಈ ಎಲ್ಲ ವಿವರಣೆಗಳನ್ನು ಕೊಡುವಂಥದ್ದು, ಅರ್ಥಗಳನ್ನು ಕೊಡುವಂಥದ್ದು. ಹಾಗೆ ಈ ಜ್ಯೋತಿರ್ಲಿಂಗಗಳು, ದ್ವಾದಶ ಜ್ಯೋತಿರ್ಲಿಂಗಗಳು ಎಲ್ಲಿದ್ದಾವೆ ಅಂತ ಕೇಳಿದರೆ, ಗುಜರಾತಿನಲ್ಲಿರುವಂತಹ ಸೋಮನಾಥ ಜ್ಯೋತಿರ್ಲಿಂಗ ಅನ್ನುವಂಥದ್ದು, ಹಾಗೆ ಆಂಧ್ರ ಪ್ರದೇಶದಲ್ಲಿರುವಂತಹ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ, ಹಾಗೆ ಮಧ್ಯಪ್ರದೇಶದಲ್ಲಿರುವಂಥದ್ದು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ, ಹಾಗೆ ಮತ್ತು ಮಧ್ಯಪ್ರದೇಶದಲ್ಲೇ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅನ್ನುವಂಥದ್ದು, ಉತ್ತರಾಖಂಡಿನಲ್ಲಿರುವಂತಹ ಕೇದಾರನಾಥ ಜ್ಯೋತಿರ್ಲಿಂಗ ಅನ್ನುವಂಥದ್ದು, ಹಾಗೆ ಮಹಾರಾಷ್ಟ್ರದಲ್ಲಿರುವಂತಹ ಭೀಮಾಶಂಕರ ಜ್ಯೋತಿರ್ಲಿಂಗ, ಹಾಗೆ ಉತ್ತರ ಪ್ರದೇಶದಲ್ಲಿರುವಂತಹ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರದಲ್ಲಿರುವಂತಹ ತ್ರಂಬಕೇಶ್ವರ ಜ್ಯೋತಿರ್ಲಿಂಗ, ಜಾರ್ಖಂಡಿನಲ್ಲಿರುವಂತಹ ಬೈದ್ಯನಾಥ ಜ್ಯೋತಿರ್ಲಿಂಗ ಅನ್ನುವಂಥದ್ದು, ಗುಜರಾತಿನಲ್ಲಿರುವಂತಹ ನಾಗೇಶ್ವರ ಜ್ಯೋತಿರ್ಲಿಂಗ, ಹಾಗೆ ತಮಿಳುನಾಡಲ್ಲಿ ಇರುವಂತಹ ರಾಮೇಶ್ವರ ಜ್ಯೋತಿರ್ಲಿಂಗ, ಹಾಗೆ ಮಹಾರಾಷ್ಟ್ರದಲ್ಲಿರುವಂತಹ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಅನ್ನುವಂಥದ್ದು. ಈ 12 ಜ್ಯೋತಿರ್ಲಿಂಗಗಳನ್ನು ನಾವು ಚಿಂತನೆ ಮಾಡ್ತೇವೆ. ಹಾಗೆ ಇದರಲ್ಲಿ ಮೊದಲನೇದಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ, ಸೋಮನಾಥದಲ್ಲಿರುವಂಥ, ಗುಜರಾತಿನ ಸೋಮನಾಥದಲ್ಲಿರುವಂತಹ ಒಂದು ಜ್ಯೋತಿರ್ಲಿಂಗ. ಇದರ ಒಂದು ಪೂರ್ವವೃತ್ತಾಂತವನ್ನು ತಿಳಿಯುವಂಥ ಸಂದರ್ಭದಲ್ಲಿ ಇದನ್ನು ಚಂದ್ರ ಅನ್ನುವಂಥ, ಚಂದ್ರ ಏನು ಮಾಡಿದ, ಇದನ್ನು ಸ್ಥಾಪನೆ ಮಾಡಿದ ಅನ್ನುವಂಥ ಪ್ರತೀತಿ ಅನ್ನುವಂಥದ್ದು ಇದೆ. ಚಂದ್ರನ ತಂದೆ ಅತ್ರಿ ಹಾಗೂ ಅನಸೂಯೆಗೆ ಹುಟ್ಟಿದಂಥ ಮಗನೇ ಚಂದ್ರ. ಮುಂದೆ ದಕ್ಷ ಪ್ರಜಾಪತಿ ಅನ್ನುವಂಥವನು 27 ಜನ ತನ್ನ ಮಕ್ಕಳನ್ನು ಚಂದ್ರನಿಗೆ ಧಾರೆ ಎರೆದು ಕೊಡ್ತಾರೆ. ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, 27 ಜನ ಮಕ್ಕಳನ್ನು ಏಕ ಸಮಾನ ಮನಸ್ಕರಿಂದ ನೀನು ಪ್ರೀತಿಸಿ ಹಾಗೆ ಅವರನ್ನು ಚಂದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ. ಆದರೆ ಈ ಚಂದ್ರ ಏನು ಮಾಡ್ತಾನೆ ಅಂತ ಕೇಳಿದರೆ, 27 ಹೆಂಡತಿಯರಲ್ಲಿ ರೋಹಿಣಿ ಅನ್ನುವಂಥ ಒಂದೇ ಒಂದು ಹೆಂಡತಿಯನ್ನು ಅತಿ ಹೆಚ್ಚು ಪ್ರೀತಿಯನ್ನು ಮಾಡ್ತಾನೆ. ಅವಳಿಗೆ ಹೆಚ್ಚು ಸಮಯವನ್ನು ಕೊಡ್ತಾನೆ. ಹಾಗೆ ಹೆಚ್ಚು ಸಮಯವನ್ನು ಕೊಟ್ಟು ಅವಳೊಂದಿಗೆ ಕಾಲಗಳನ್ನು ಕಳೆಯುವಂಥದ್ದು, ಈ ರೀತಿಗಳನ್ನೆಲ್ಲ ಮಾಡ್ತಾ ಬರ್ತಾನೆ. ಇನ್ನು ಉಳಿದಂಥ 26 ಜನ ಹೆಂಡತರಿಗೆ ಇದರಲ್ಲಿ ಬೇಜಾರಾಗಿ ಏನು ಮಾಡ್ತಾರೆ, ಪುನಃ ತಂದೆ ಹತ್ರ ಹೋಗ್ತಾರೆ. ತಂದೆ ಹತ್ರ ಹೋದಾಗ ಕೋಪಗೊಂಡು ಚಂದ್ರನನ್ನು ಕರೆಸಿ ಚಂದ್ರನಿಗೆ ಹೇಳ್ತಾರೆ, ನೀ ಈ ರೀತಿ ಮಾಡಿದರೆ ನಿನ್ನ ಕಾಂತಿಯನ್ನೆಲ್ಲ ಕಳ್ಕೊಂಡು ಬಿಡ್ತೀಯ ಅಂತ ಹೇಳಿ. ಆದರೆ ಅದನ್ನು ಯಾವುದ್ರೂ ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಚಂದ್ರ. ಅವನ ಪಾಡಿಗೆ ಅವನ ಕೆಲಸಗಳನ್ನು ಮಾಡ್ತಾನೆ. ಪುನಃ ರೋಹಿಣಿಯ ಹೆಂಡತಿಯ ಜೊತೆಗೆ ತುಂಬ ಕಾಲ ಇದು ಮಾಡಿದಾಗ ಅವನಲ್ಲಿರುವಂಥ ಕಾಂತಿ ಅನ್ನುವಂಥದ್ದು ಕಳ್ಕೊಳ್ತಾ ಬರ್ತಾನೆ. ಆಗ ಪುನಃ ಬ್ರಹ್ಮನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಚಂದಿರ. ಏನು ಅಂತ ಕೇಳಿದರೆ, ನನ್ನ ಕಾಂತಿ ಈ ರೀತಿ ಎಲ್ಲ ಆಗ್ತಾಯಿದೆ ಅಂತ ಆದಾಗ ಬ್ರಹ್ಮ ಒಂದು ವಿಷಯವನ್ನು ಹೇಳ್ತಾನೆ. ಏನು ಅಂತ ಕೇಳಿದರೆ, ನೀನು ಮೃತ್ಯುಂಜಯನನ್ನು ಆರಾಧನೆ ಮಾಡು. ಆ ಮೃತ್ಯುಂಜಯನನ್ನು ಆರಾಧನೆ ಮಾಡಿ ಅವನಿಂದ ಮಾತ್ರ ಇದು ಸಾಧ್ಯತೆ ಅಂತ ಹೇಳಿದಾಗ ಅವನು ಪುನಃ ಮೃತ್ಯುಂಜಯ ದೇವರನ್ನು ಆರಾಧನೆ ಮಾಡಿ ತಪಸ್ಸನ್ನೆಲ್ಲ ಮಾಡ್ತಾ ಹೋಗ್ತಾನೆ. ತಪಸ್ಸನ್ನು ಮಾಡಿದಾಗ ಶಿವ ಪ್ರತ್ಯಕ್ಷನಾಗ್ತಾನೆ. ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದ್ರಿಂದ ಶಿವನನ್ನು ಪ್ರತ್ಯಕ್ಷನಾಗಿ ಶಿವ ಕೇಳ್ತಾನೆ, ಏನಾಯಿತು, ಏನಕ್ಕೆ ನನ್ನ ಕುರಿತು ತಪಸ್ಸು ಮಾಡಿದ್ಯಾ ಅಂತ. ಆಗ ಚಂದ್ರ ನಡೆದಂಥ ಪೂರ್ವವೃತ್ತಾಂತವನ್ನೆಲ್ಲ ಹೇಳಿ ತನ್ನ ಶಾಪದ ವಿಚಾರಗಳನ್ನು ಅವನಿಗೆ ವಿಮರ್ಶೆ ಕೊಡ್ತಾನೆ. ಕೊಟ್ಟಾದ ನಂತರದಲ್ಲಿ ಆಮೇಲೆ ಹೇಳ್ತಾನೆ, ಅವನು ಕೊಟ್ಟಂಥ ಶಾಪವನ್ನು ನಾನು ಹಿಂತಿರುಗಿ ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಆದರೆ ಅದರ ಪ್ರಮಾಣವನ್ನು ನಾನು ನಿನಗೆ ಕಮ್ಮಿ ಮಾಡ್ತೇನೆ ಅಂತ ಹೇಳಿ. ಹಾಗೆ 15 ದಿನಗಳ ಕಾಲ ಶುಕ್ಲಪಕ್ಷ, ಚಂದ್ರಪಕ್ಷ ಅಂತ, ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷ ಮತ್ತು ಈ ಪಕ್ಷಗಳು ಅನ್ನುವಂಥದ್ದು ಪಕ್ಷಾಂತರ ಅಂತ ಹೇಳಿ ಬರ್ತದೆ. 15 ದಿನ ಚಂದ್ರ ತನ್ನ ಬೆಳಕನ್ನು ಕಳ್ಕೊಳ್ತಾನೆ. ಇನ್ನು 15 ದಿನ ಪೂರ್ಣ ಚಂದ್ರನಂತ ಕಂಗೊಳಿಸ್ತಾ ಇರ್ತಾನೆ. ಈ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅನ್ನುವಂಥದ್ರಲ್ಲಿ ಏನು ಅಂತ ಕೇಳಿದರೆ, ಕೃಷ್ಣ ಪಕ್ಷ ಅಂತ ಹೇಳಿದರೆ ಕಾಂತಿ ಇರೋದಿಲ್ಲ. ಈ ಕೃಷ್ಣ ಪಕ್ಷದಲ್ಲಿ ಚಂದ್ರನಿಗೆ ಕಾಂತಿ ಇರೋದಿಲ್ಲ, ಆ ಕಾಂತಿಯನ್ನು ಕಳ್ಕೊಂಡು ಬಿಟ್ಟಿರ್ತಾನೆ. ಇನ್ನು 15 ದಿನ ಈಗ ಶುಕ್ಲ ಪಕ್ಷದಲ್ಲಿ ಏನಾಗ್ತದೆ ಕೇಳಿದರೆ, ಶುಕ್ಲ ಪಕ್ಷದ ಈ ಸತ್ಯನಾರಾಯಣ ಕಥೆಯಲ್ಲಿ ನೀವು ಕೇಳಿರ್ಬೋದು, ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ದಿನದಿನಕ್ಕೂ ಆ ಕನ್ಯಾಮಣಿ ವೃದ್ಧಿಯನ್ನು ಪಡೆಯುತ್ತಾ ಬಂದಳು. ಅರ್ಥಾತ್
ಆ ಚಂದ್ರನ ಸೊಬಗು ಅನ್ನುವಂಥದ್ದು ಶುಕ್ಲ ಪಕ್ಷದಲ್ಲಿ ಅತಿ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಅಮಾವಾಸ್ಯೆಯಲ್ಲಿ ಹುಣ್ಣಿಮೆಯ ಚಂದ್ರ ಅನ್ನುವಂಥದ್ದು, ಹುಣ್ಣಿಮೆಯ ಚಂದ್ರನನ್ನು ನೋಡಬೇಕಂತೆ. ಅಮಾವಾಸ್ಯೆ ದಿನ ಚಂದ್ರ ಕಾಣೋದಿಲ್ಲ. ಯಾಕೆ ಅಂದರೆ ಅವನಿಗೆ ಆ ಕಾಂತಿ ಇರೋದಿಲ್ಲ ಅಂತ ಹೇಳಿ. ಯಾಕೆ ಈ ಪೂರ್ವವೃತ್ತಾಂತವನ್ನು ಹೇಳಿದ್ದು ಅಂತ ಕೇಳಿದರೆ, ಆ ಶಾಪದ ಆ ಪ್ರಮಾಣ ಹೇಗಿದೆ ಅಂತ ಕೇಳಿದರೆ, ಆ ಚಂದ್ರನ ಕಲೆಯನ್ನೇ ಕಾಂತಿಯನ್ನೇ ಕಮ್ಮಿಗೊಳಿಸುವಂಥ ಶಾಪ. ಹಾಗಾಗಿ ಅದನ್ನು ಪರಿಹಾರ ಮಾಡಿಕೊಳ್ಬೇಕು, ಇನ್ನು ದೇಶಕ್ಕೆಲ್ಲ ಒಳ್ಳೆಯದಾಗಬೇಕನ್ನುವಂಥ ದೃಷ್ಟಿಯಿಂದ ಶಿವ ಈ ರೀತಿಯಾಗಿರ್ತಕ್ಕಂಥ ವರನನ್ನು ಕೊಟ್ಟು ಬಿಡ್ತಾನೆ. ಈಗ ಆ ಕೊಟ್ಟಂಥ ವರದಿಂದ ಏನಾಗ್ತದೆ ಅಂತ ಕೇಳಿದರೆ, ಈ ತೀರ್ಮಾನದಿಂದ ಚಂದ್ರ ಸ್ವಲ್ಪ ಬೇಸರಗೊಂಡ್ಬಿಡ್ತಾನೆ. ಅಯ್ಯೋ, ನನ್ನ ಕಾಂತಿ ಇರುವಂಥದ್ದೇ ನನ್ನ ಕಾಂತಿ ಚಂದ್ರ, ಆದರೆ ನಾನೇನು ಈ ರೀತಿ ಆಯ್ತಲ್ಲ ಅಂತೇಳಿ ಬೇಸರದಿಂದ ಹೋಗುವಂಥ ಅರ್ಧ ಚಂದ್ರಾಕೃತಿಯಾಗಿ ಹೋಗ್ತಾ ಇರ್ತಾನೆ. ಆ ಅರ್ಧ ಚಂದ್ರನನ್ನೇ ಶಿವ ತನ್ನ ಜಟೆಯ ಮೇಲೆ ಇಟ್ಕೊಂಡು ಬಿಡ್ತಾನೆ. ಯಾಕೆ? ಚಂದ್ರನನ್ನು ತೃಪ್ತಿಗೊಳಿಸ್ಲಿಕ್ಕೋಸ್ಕರವಾಗಿ. ಹೀಗೆ ಇರುವಂಥದ್ದು ಯಾವುದು ಅಂತ ಕೇಳಿದರೆ, ನಮ್ಮ ಸೋಮನಾಥ ದೇವ ಈ ಜ್ಯೋತಿರ್ಲಿಂಗದಲ್ಲಿ ಇರುವಂಥ ಸೋಮನಾಥದಲ್ಲಿರುವಂಥ ಈ ಒಂದು ಇದರ ವೃತ್ತಾಂತ ಅನ್ನುವಂಥದ್ದು. ಹಾಗೆ ಇನ್ನೊಂದು ಎರಡನೆಯ ಚಿಂತನೆಯನ್ನು ಮಾಡುವಾಗ, ಈ ಆಂಧ್ರದಲ್ಲಿರುವಂತಹ ಕೃಷ್ಣ ನದಿಯ ದಂಡೆಯ ಮೇಲಿರುವಂಥದ್ದು ಈ ಸೋಮನಾಥ ದೇವಸ್ಥಾನ ಅಂತ ಹೇಳಿ. ಆ ಸೋಮನಾಥನ ದೇವಸ್ಥಾನದಲ್ಲಿ ಪಾರ್ವತಿ ಮತ್ತು ಈಶ್ವರ ಮತ್ತು ಪಾರ್ವತಿ ಇರುವಂಥ ಸಂದರ್ಭ. ಈ ಈಶ್ವರ ಪಾರ್ವತಿ ತನ್ನ ಮಕ್ಕಳಿಗೆ ಮದುವೆ ಮಾಡಬೇಕನ್ನುವಂಥ ದೃಷ್ಟಿಯಿಂದ ತನ್ನ ಇಬ್ಬರು ಮಕ್ಕಳನ್ನು ಕರೆದು ಹೇಳ್ತಾರೆ, ಯಾರು ಬೇಗ ಬ್ರಹ್ಮಾಂಡವನ್ನು ನೀವು ಸುತ್ತಕೊಂಡು ಬರ್ತೀರಿ ಅವರಿಗೆ ನಾನು ಬೇಗ ಮದುವೆ ಮಾಡ್ತೇನೆ ಅಂತೇಳಿ. ಈ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ಕಾರ್ತಿಕೇಯ ತನ್ನ ನವಿಲನ್ನು ತೊಗೊಂಡು ಹೋಗಿಬಿಡ್ತಾನೆ. ಆಮೇಲೆ ನಮ್ಮ ಗಣಪತಿ ಏನು ಮಾಡ್ತಾನೆ, ದೇವರ ಶಿವಪಾರ್ವತಿಯನ್ನೇ ಪ್ರದಕ್ಷಿಣೆ ಮಾಡಿ ಅವರನ್ನು ಸಂತುಷ್ಟಗೊಳಿಸ್ತಾನೆ. ಆಗ ಸಿದ್ಧಿ ಮತ್ತು ಬುದ್ಧಿಯರನ್ನು ಕೊಟ್ಟು ಗಣಪತಿಗೆ ವಿವಾಹವನ್ನು ಮಾಡಿಬಿಡ್ತಾರೆ ಶಿವಪಾರ್ವತಿಯರು. ಹಾಗೆ ಬ್ರಹ್ಮಾಂಡವನ್ನೆಲ್ಲ ಸುತ್ತಕೊಂಡು ಬಂದಂತಹ ಕಾರ್ತಿಕೇಯ ಅದನ್ನು ನೋಡಿ ಕೋಪಗೊಂಡು ಬಿಡ್ತಾನೆ. ಆಗ ಕೈಲಾಸವನ್ನು ತೊರೆದು ತಾನು ಹೋಗಿಬಿಡ್ತಾನೆ. ಎಲ್ಲಿಗೆ? ಆಂಧ್ರದ ಕೃಷ್ಣ ನದಿಯ ದಂಡೆಯ ಮೇಲೆ ಹೋಗಿಬಿಡ್ತಾನೆ. ಶಿವಪಾರ್ವತಿಯರು ಅವ್ರನ್ನೆಲ್ಲ ಹುಡ್ಕೊಂಡು ಬರ್ತಾರೆ. ಆದರೆ ಅವನೇನು ಮಾಡಿಬಿಡ್ತಾನೆ, ಆ ಗುಡ್ಡದಿಂದ ಇನ್ನೊಂದು ಗುಡ್ಡಕ್ಕೆ ಹೋಗಿಬಿಟ್ಟಿರ್ತಾನೆ, ಯಾರ ಕೈಲೂ ಸಿಗೋದಿಲ್ಲ. ಅಖಂಡವಾಗಿರ್ತಕ್ಕಂಥ ಬ್ರಹ್ಮಚಾರಿ ಪದವಿಯನ್ನು ಪಡಿತಾನೆ. ಆಗ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ, ಸೋಮನಾಥ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳಿದರೆ ಅಲ್ಲಿ ಪಾರ್ವತಿ ಮತ್ತು ಶಿವ ಇಬ್ಬರೂ ಸಮೇತ ನೆಲೆಸಿದ್ದಾರೆ ಅನ್ನುವಂಥ ಪ್ರತೀತಿ ಅನ್ನುವಂಥದ್ದು ಇವತ್ತಿಗೂ ಇದೆ. ಇವತ್ತಿಗೂ ಇದು ಶ್ರೀಶೈಲ ಮಲ್ಲಿಕಾರ್ಜುನದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಶಿವಪಾರ್ವತಿಯರು ಬಂದು ಕಾರ್ತಿಕೇಯನನ್ನು ಹುಡುಕಿ ಹೋಗ್ತಾರೆ ಅನ್ನುವಂಥ ಪ್ರತೀತಿ ಅನ್ನುವಂಥದ್ದು ಇದೆ. ಈ ಜ್ಯೋತಿರ್ಲಿಂಗಗಳು ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ, ಹಲವಾರು ರೀತಿಯಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕಥೆಗಳನ್ನು ಒಳಗೊಂಡಿರುವಂಥದ್ದು. ಹಾಗೆ 12 ಈ ಒಂದೊಂದು ದ್ವಾದಶ ಲಿಂಗಕ್ಕೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಥೆಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾಗಿ ಆ ಒಂದೊಂದು ಕಥೆಯ ಐತಿಹ್ಯವೇ ಈ 12 ಜ್ಯೋತಿರ್ಲಿಂಗಗಳು ಅನ್ನುವಂಥದ್ದು. ಹಾಗೆ ಇನ್ನು ಕೆಲವೊಂದು ಕಡೆ ಉಜ್ಜಯಿನಿಯಲ್ಲಿ ನೋಡ್ಬೋದು, ಅಲ್ಲಿ ಹಿಂದ್ಗಡೆ ಇರುವಂಥ ಒಂದು ಕಲ್ಲನ್ನು ನಾವು ಭೀಮಾ ಕಲ್ಲು ಅಂತ ಹೇಳ್ತೇವೆ. ಆ ಭೀಮಾ ಕಲ್ಲು ಅನ್ನುವಂಥದ್ರಿಂದನೇ ಆ ಒಂದು ದೇವಸ್ಥಾನ ಅನ್ನುವಂಥದ್ದು ಇನ್ನೂ ಹಾಗೆ ಇದೆ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಆ ಹರಿವನ್ನು 2 ಭಾಗ ಮಾಡುವುದು ಆ ಹಿಂದ್ಗಡೆ ಇರುವಂಥ ಕಲ್ಲು, ಅದು ಭೀಮಾ ಕಲ್ಲು ಅಂತೇಳಿಯೇ ಪ್ರಸಿದ್ಧಿ. ಹಾಗೆ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ, ಮಹಾಕಾಳೇಶ್ವರ ಸ್ವಯಂಭೂ ಲಿಂಗವಾಗಿರುವಂಥದ್ದು ಮಹಾಕಾಳೇಶ್ವರ ಅನ್ನುವಂಥದ್ದು, ಇದು ಉಜ್ಜಯಿನಿಯ ದಂಡೆ ಮೇಲಿರುವಂಥದ್ದು. ಹಾಗೆ ಇಲ್ಲಿ ಹಲವಾರು ದೇಶಗಳಿಂದ ಉಜ್ಜಯಿನಿಗೆ ಬರ್ತಾರೆ. ಯಾಕೆ ಅಂತ ಕೇಳಿದರೆ, ಅಲ್ಲಿ ವಿದ್ಯೆಯನ್ನು ಕಲಿತಿಗೆ, ಅನಾದಿ ಕಾಲದಲ್ಲಿ ವಿದ್ಯೆಯನ್ನು ಕಲೀಲಿಕ್ಕೆ ಪ್ರಾಶಸ್ತ್ಯವಾಗಿರ್ತಕ್ಕಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಉಜ್ಜಯಿನಿ ಅಂತ ಹೇಳಿ. ಅಲ್ಲಿ ಒಬ್ಬ ಮಹಾನ್ ಶಿವಭಕ್ತ ಇರ್ತಾನೆ. ಆ ಶಿವಭಕ್ತನನ್ನು ರಾಜರೆಲ್ಲ ಏನು ಮಾಡ್ತಾರೆ ಕೇಳಿದರೆ ಓಡಿಸ್ಬಿಡ್ತಾರೆ, ಊರಿಂದ ಆಚೆ ಹಾಕಿಬಿಡ್ತಾರೆ. ಆಮೇಲೆ ಅಕ್ಕಪಕ್ಕದ ಸಾಮಂತ ರಾಜರೆಲ್ಲ ಏನು ಮಾಡ್ತಾರೆ ಕೇಳಿದರೆ ಎಲ್ಲರೂ ಬಂದುಬಿಟ್ಟು ಉಜ್ಜಯಿನಿಯನ್ನು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯುದ್ಧವನ್ನು ಸೋತ್ರ ಮೇಲೆ ಆ ಶಿವಭಕ್ತನ ತಪಸ್ಸಿಗೆ ಮೆಚ್ಚಿ ಶಿವ ಮಹಾಕಾಳೇಶ್ವರನಾಗಿ ಬಂದು ಆ ಎಲ್ಲ ರಾಜರನ್ನು ಸಂಹಾರ ಮಾಡಿ ಪುನಃ ಆ ಒಂದು ರಾಜ್ಯವನ್ನು ಆ ರಾಜನಿಗೆ ಕೊಡ್ತಾನೆ. ಆ ಕಾಲದಿಂದ ಅಲ್ಲಿ ಅವನು ಮಹಾಕಾಳೇಶ್ವರನಾಗಿ ನೆಲೆಸಿದ ಅನ್ನುವಂಥ ಐತಿಹ್ಯ. ಹಾಗೆ ಈ ಶಿವನನ್ನು ನಾವು ಈ 12 ಜ್ಯೋತಿರ್ಲಿಂಗಗಳಲ್ಲೂ 12 ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಕಡೆ ಉಂಟು. ಅದನ್ನು ನಾವು ಹೆಚ್ಚು ದರ್ಶನ ಮಾಡುವಂಥದ್ದು ಮತ್ತು ಆ ಜ್ಯೋತಿರ್ಲಿಂಗ ಸ್ತೋತ್ರಗಳು ಅನ್ನುವಂಥದ್ದು ನಮಗೆ PDF ಎಲ್ಲ ಸಿಗ್ಬೋದು ಇವತ್ತಿನ ಕಾಲದಲ್ಲಿ. ಅದನ್ನು ಓದೋದ್ರಿಂದ ಏನಾಗ್ತದೆ, ನಮ್ಮಲ್ಲಿರುವಂಥ ಎಷ್ಟೋ ತಿಳಿಯದೆ ಮಾಡಿದಂತಹ ಜನ್ಮಾಂತರ ಕೃತದಲ್ಲಿ ಜನ್ಮ ಅಂತರ, ಈ ಜನ್ಮ ಹೋದ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳೆಲ್ಲ ಏನಾಗ್ತದೆ ಕೇಳಿದ್ರೆ ನಶಿಸಿ ಹೋಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಖಂಡಿತ ಗುರುಜಿ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ. ನಮಸ್ತೆ. ನಮಸ್ತೆ ಮಾ.
ಹಾ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಉಡುಪಿ. ಯಾರ ಬಗ್ಗೆ ಕೇಳಬೇಕಿತ್ತು? ಇದು ಮಗಂದು ಮದ್ವೆ ಆಗ್ತಾ ಇಲ್ಲ ಇನ್ನು, ಅದಕ್ಕೆ ಕೇಳ್ಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. 5/5/78 ರಾತ್ರಿ 10:45. 5/5/88? 78. 78, ಓಕೆ. ರಾತ್ರಿ 10:45. ಗುರೂಜಿ ಇದ್ದಾರೆ, ಮಾತನಾಡಿ. ಹಾ, ಹಾ. 78. ಹಾಂ, ಹೇಳಿ. ನಮಸ್ತೆ. ನಮಸ್ತೆ ಗುರುಗಳೇ. ಸಮಯ ಇನ್ನೊಂದ್ಸಲಿ ಹೇಳಿ. 5/5/78 ರಾತ್ರಿ 10:45. 10:45 ಅಲ್ವಾ ರಾತ್ರಿ? ಹಾ, ಒಂದು ಆಯ್ತು, ಅವಳು 2 ದಿವಸಕ್ಕೆ ಇರಲ್ಲ ಅಂತ ಹೋದ್ಲು. ಹಾಂ, ಮತ್ತಿನ್ನ ಈಗ ಒಮ್ಮೆ ಒಂದು ಮದುವೆ ಆಗಿದೆ ಅಲ್ವಾ? ಆಗಿದೆ, ಅವಳು 2 ದಿವಸ ಇದ್ದಿದ್ದು ಅಷ್ಟೇ, ಹೋಗ್ಬಿಟ್ಲು. ಹೋಗಿಬಿಟ್ರಲ್ವಾ? ಇಲ್ಲಿ ನೋಡಿ, ಒಂದು ಏನಾದರೂ ಹೋಮ ಹವನ ಈ ಥರದ್ದೆಲ್ಲ ಏನಾದರೂ ಮಾಡಿದ್ರಾ ಇವರಿಗೆ? ಹೌದು, ಮಾಡಿದ್ದು ಪೂಜೆ ಶಾಂತಿ ಎಲ್ಲ. ನಾವು ಆಗ್ಲಿಲ್ವಲ್ಲ ಅಂತ ತುಂಬಾ ಕಡೆ ಕೇಳಿ ಎಲ್ಲ ಮಾಡಿದ್ವಿ. ಮತ್ತೆ ನಿಮ್ಗೆ ನೋಡ್ತಾ ಇರ್ತೀನಿ, ಚೆನ್ನಾಗಿ ಬರುತ್ತೆ, ಅದಕ್ಕೆ ಮಾಡಿದೆ. ಒಳ್ಳೆಯದು. ಇಲ್ಲಿ ನೋಡಿ, ಏನು ಕೆಲಸ ಮಾಡ್ತಾ ಇದ್ದಾರೆ ಇವರು? ಲಾಯರ್. ಈಗ ಆ ಹೆಂಡತಿಯೇ, ಈ ಮದುವೆ ಆದಂಥ ಹೆಂಡತಿಯೇ ವಾಪಸ್ ಬರಬೇಕು ಅಂತನಾ, ಅಥವಾ ನೀವು ಬೇರೆ ಮಾಡೋದು ಅಂತನಾ? ಇಲ್ಲ, ಅದು ಬೇರೆ, ಅದಕ್ಕೆ ಇದಿತ್ತು, ಅದಕ್ಕೆ ಅದು ಹೋಗಿ 10-15 ವರ್ಷ ಆಯ್ತು. ಬೇರೆ ಜೊತೆ ಮದ್ವೆ ಏನು ಲವ್ ಇತ್ತಂತೆ, ಹೋಯ್ತು ಅದು. ಹಾಂ. ಇಲ್ಲಿ ನೋಡಿ, ಇವರಿಗೆ ಸ್ವಲ್ಪ ಜಾತಕದಲ್ಲಿ ವಿವಾಹಕ್ಕೆ ಪ್ರತಿಬಂಧಕವಾಗಿರುವಂಥ ದೋಷಗಳನ್ನು ಚಿಂತನೆ ಮಾಡುವಾಗ ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂಥ ಕೆಲಸಗಳನ್ನು ಇವ್ರಿಗೆ ಮಾಡಬೇಕು. ಸ್ವಲ್ಪ ಸಿಟ್ಟಲ್ಲಿರ್ತಾರೆ ಯಾವಾಗಲೂ ಇವರು, ಅತಿಯಾಗಿರ್ತಕ್ಕಂಥ ಸಿಟ್ಟು ಬರುವಂಥದ್ದು. ಹಾಗೆ ಈ ಶುಕ್ರನ ಸ್ಥಿತಿಯನ್ನು ನೋಡುವಾಗ ಅವರಿಗೆ ಮದುವೆ ಆಗಿರುವುದೇ ಡೌಟು ಅಂತ ಹೇಳ್ತೇನೆ. ಯಾಕೆ ಅಂತ ಕೇಳಿದ್ರೆ, ಅಷ್ಟು ರೀತಿಯಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಈ ಜಾತಕದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಈ ರೀತಿ ಆಗ್ತಿದೆ ಅಂತ ಕೇಳಿದರೆ, ಸ್ವಲ್ಪ ಈ ಕುಟುಂಬದ ದೇವತೆಗಳನ್ನು ಬಿಟ್ಟು ಮತ್ತೆ ಇವರೇ ಹೊಸದಾಗಿ ಯಾವುದೋ ಒಂದು ದೇವತೆಯನ್ನು ಆರಾಧನೆ ಮಾಡ್ತಿರುವಂಥ ಲಕ್ಷಣಗಳು ಒಮ್ಮೆ ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಇನ್ನೊಂದು ಏನು ಅಂತ ಕೇಳಿದರೆ, ಇವರ ಅನಾದಿ ಕಾಲದಿಂದ ಆರಾಧನೆ ಮಾಡ್ಕೊಂಡು ಬಂದಂಥ ದೇವರನ್ನು ಇವರು ಈಗ ಆರಾಧನೆ ಮಾಡ್ತಾ ಇಲ್ಲ. ಇದು ಬೇರೆ ಯಾವುದೋ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಕುಲದೇವರನ್ನು ಬಿಟ್ಟಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು, ಈ ಶುಕ್ರನ ಸ್ಥಿತಿಯಲ್ಲಿ ಈ ಮಾಂದಿ ಅಂದರೆ ಈ ಕುಟುಂಬದ ಹಿರಿಯರಿಗೆ ಮಾಡುವಂಥ ಕೆಲಸಗಳು, ದದೀಕ್ಷಾದಿಲೋಪೇಣ ಪ್ರೇತತ್ವ ಅನ್ನುವಂಥದ್ದು ಬಹಳಷ್ಟು ಉಂಟು. ಪ್ರೇತತ್ವ ಅಂತ ಕೇಳಿದರೆ ಹಿರಿಯರಿಗೆ ಮಾಡುವಂಥ ಕೆಲಸಗಳನ್ನು ಬಿಟ್ಟಂಥ ಲಕ್ಷಣಗಳು, ವರ್ಷಂಪ್ರತಿಯಾಗಿ ಅವರಿಗೆ ಕೊಡುವಂಥ ತಿಲತರ್ಪಣಾದಿಗಳು ಅನ್ನುವಂಥದ್ದು, ಇವೆಲ್ಲವನ್ನ ಬಿಟ್ಟಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೊಂದು ಕಡೆ ನೋಡಿದರೆ. ಇದೆಲ್ಲ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡಂಥದ್ದು. ಮತ್ತು ಕುಟುಂಬದಲ್ಲೂ ಅಷ್ಟೇ ಕುಜನ ಅಂದರೆ ಭೂ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಿಂದ ತುಂಬ ಮನಸ್ತಾಪಗಳು ಆಗಿದೆ, ಮತ್ತು ವಾಮಾಚಾರ ಪ್ರಯೋಗಗಳು ಆಗಿರುವಂಥ ಲಕ್ಷಣಗಳು ಇಲ್ಲಿ ಉಂಟು. ಹಾಗಾಗಿ ಅವೆಲ್ಲವನ್ನು ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಇವರು ಹೀಗೆ ಇರುವುದೇ ಉತ್ತಮ. ಯಾಕೆ ಅಂತ ಕೇಳಿದರೆ, ಅಷ್ಟು ದೋಷಗಳಿದ್ದಾಗ ಮದುವೆ ಆಗ್ತದೆ ಅಂತ ನಮಗಿಲ್ಲಿ ಇವರ ಜಾತಕದ ಪ್ರಕಾರವಾಗಿ ಇವ್ರಿಗೆ ಮದುವೆ ಆಗತ್ತೆ ಅನ್ನೋದೇ ಡೌಟ್. ಹಾಗೆ ದೇವರ ಅನುಗ್ರಹದಿಂದ ಮದುವೆ ಒಂದಾಗಿದೆ. ಅವರು 2 ದಿನ ಇದ್ದರೂ 3 ದಿನ ಇದ್ದರೂ ಅದು ಸಂಬಂಧ ಅಲ್ಲ. ಆದರೆ ಇವ್ರಿಗೆ ಅಷ್ಟು ರೀತಿಯಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದಿದೆ. ಅದನ್ನು ಸರಿ ಮಾಡಿದಲ್ಲೇ ನೀವು ಯಾವುದೂ ಉಪಯೋಗ ಇಲ್ಲ. ಒಮ್ಮೆ ಕುಟುಂಬದ ಪ್ರೇತಗಳನ್ನೆಲ್ಲ ಆಕರ್ಷಣೆ ಮಾಡಿ ಅವುಗಳಿಗೆ ಮೋಕ್ಷದ ಕೆಲಸಗಳನ್ನು ಮಾಡ್ತಾ ಬನ್ನಿ. ಆಮೇಲೆ ಇವರ ಜಾತಕಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳನ್ನು ಸರಿ ಮಾಡಿಕೊಳ್ಳಿ, ಆಯಿತಾ? ಆಗುವಂಥ ಯೋಗಗಳಿದೆ, ಪ್ರಯತ್ನ ಮಾಡಬೇಕು. ಅವ್ರ ಕುಟುಂಬದ ಬಾಧೆಗಳನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂತ ಆದ್ರೆ ಉಪಯೋಗ ಇಲ್ಲ. ಓಕೆ, ಧನ್ಯವಾದ ಶೋಭಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಳಿನಿ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚಿಕ್ಕಬಳ್ಳಾಪುರ. ಯಾರ ಬಗ್ಗೆ ಕೇಳಬೇಕಿತ್ತು? ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ಇದು ಮೇಡಮ್, ಗುರೂಜಿ ಹತ್ರ ಒಂದು ಡೌಟ್ ಕೇಳಬೇಕಾಗಿತ್ತು. ಮಕ್ಕಳಿಗೆ ಮದುವೆ ಆಗೋದು ಲೇಟ್ ಆದ್ರೆ ಪಿತೃದೋಷ ಏನಾದ್ರು ಇರುತ್ತಾ, ಅದಕ್ಕೆ ಏನಾದ್ರು ಲೇಟ್ ಆಗುತ್ತಾ ಅಂತ ಕೇಳಬೇಕಾಗಿತ್ತು ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಈಗ ನೋಡಿ, ಒಂದು ಎಂಥ ವಿಷಯ ಪ್ರಶ್ನೆ ನಿಮ್ದು? ನನ್ನ ಮಗನಿಗೆ ಎಷ್ಟು ಹತ್ರ ಮದುವೆ ನೋಡಿದ್ರು ಹೆಣ್ಣು ಸೆಟ್ ಆಗ್ತಾ ಇಲ್ಲ, ಆದ್ರೂ ಆದಂಗಾಗಿ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಯಾರೋ ಹೇಳಿದ್ರು ಗುರುಜಿ,
ಪಿತೃದೋಷ ಇದ್ರೆ ಹಿಂಗಾಗುತ್ತೆ ಅಂತ, ಅದು ನಿಜಾನ ಸುಳ್ಳ ನಿಮ್ಮ ಹತ್ರ ಹೌದು, ತಿಳ್ಕೊಬೇಕು. ಪಿತೃದೋಷಾದಿಗಳು ಇತ್ತು ಅಂತಾದರೆ ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಪಿತೃಗಳು ಯಾರು? ನಮ್ಮ ಕುಟುಂಬದವರೇ ಸತ್ತು ಅವರು ಅನುಗ್ರಹಕ್ಕೆ ನಿಂತಿರ್ತಾರೆ. ಅವರಿಗೆ ವರ್ಷಂಪ್ರತಿಯಾಗಿ ಕೊಡುವಂತಹ ತಿಲತರ್ಪಣಾದಿಗಳನ್ನೆಲ್ಲ ನಿಲ್ಲಿಸಿದ್ರಿ ಅಂತಾದರೆ ಸಂತಾನಕ್ಕೂ ತೊಂದರೆ ಕೊಡ್ತದೆ, ಮಕ್ಕಳಿಗೂ ತೊಂದರೆ ಕೊಡ್ತದೆ, ಆರೋಗ್ಯದಲ್ಲೂ ತೊಂದರೆ ಕೊಡ್ತದೆ. ತುಂಬ ಹೆಚ್ಚು ತೊಂದರೆ ಇತ್ತು ಅಂತಾದರೆ ಜೊತೆಗೆ ಕರ್ಕೊಂಡು ಹೋಗ್ತದೆ. ಈ ರೀತಿದೆಲ್ಲ ದೋಷಗಳು ಉಂಟಾಗ್ತದೆ. ಈಗ ನಿಮ್ಮ ಮಗನಿಗೆ ಮದುವೆ ಆಗಬೇಕಾಗಿರೋ ವಿಚಾರ ಕೇಳಬೇಕಿದ್ದಿತ್ತಲ್ವಾ? ಹೌದು ಹೌದು ಅವನ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ ಇದೆ ಗುರುಜಿ. ಹೇಳಿ. 22/9/1996. 96 ಅಲ್ವಾ? ಟೈಮಿಂಗ್ಸ್ ಹೇಳಿ. ಬೆಳಗ್ಗೆ 6:45. ಬೆಳಗ್ಗೆ 6:45. ನಕ್ಷತ್ರ ಗೊತ್ತಿದೆಯಾ ಅವ್ರದ್ದು? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿಯಾ? ಇಲ್ಲ ಗುರುಜಿ, ಒಂದು ಧನುರ್ ರಾಶಿ, ಪೂರ್ವಾಷಾಢ ನಕ್ಷತ್ರ ಅಂತ ಹೇಳ್ತಾರೆ. ಅದೇ ಈಗ ಹುಟ್ಟಿದಂಥ ನೀವು ಕೊಟ್ಟಂಥ ಸಮಯ ಏನಿದೆ 22/8/96 ಅಂತ? 8 ಅಲ್ಲ 9 ಗುರುಜಿ. 9 ಅಲ್ವಾ? 22/9. ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ ಹೌದು ಗುರುಜಿ. ಅಲ್ವಾ? ಏನಾದರೂ ಹೋಮ ಹವನ ಏನಾದರೂ ಮಾಡಿದ್ರಾಮ? ಇಲ್ಲ ಗುರುಜಿ, ನಾವು ಕಾಳಹಸ್ತಿ ಕರ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ಏನಕ್ಕೆ ಕರ್ಕೊಂಡೋದ್ರಿ ಕಾಳಹಸ್ತಿಗೆ? ಮಾಡಕ್ಕೆ ಕೆಲಸ ಇರಲಿಲ್ವಾ? ಇಲ್ಲಿ ಬ್ಯಾಡ್ದಲ್ಲೇ ಇರುವಂಥದ್ದನ್ನು ಮಾಡಿದ್ರೆ ಇನ್ನು ಮದುವೆ ಆಗೋದೇ ಇಲ್ಲ ಇವನಿಗೆ. ಇಲ್ಲಿ ಕಾಳಸರ್ಪ ಯೋಗ ಅನ್ನುವಂಥದ್ದು ಇವನಿಗೆ ಆ ದೋಷವೇ ಇಲ್ಲ. ಯಾರೋ ಹೇಳಿದ್ರು ಅಂತೇಳಿ ಕರ್ಕೊಂಡೋಗಿ ಬಂದು ಈಗ ನಾಳೆ ದಿನ ಮದುವೆ ಯೋಗ ಇದ್ದಿದ್ದು ಇವನಿಗೆ ತಡ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇದೇ ಯೋಗಗಳು. ಈಗ ಬ್ಯಾಡ್ದಿದ್ದ ಆಪ್ರೇಷನ್, ಈಗ ಚೆನ್ನಾಗಿರುವಂಥ ವ್ಯಕ್ತಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಕರ್ಕೊಂಡು ಬಂದರೆ ಅವನಿಗೆ ಆ ದೋಷ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾನೋ? ಅವನು ಅನುಭವಿಸ್ತಾನಲ್ವಾ? ಹೌದು ನಿಮ್ಮ ಮಗನ ಜೀವನ ನೀವೇ ಹಾಳು ಮಾಡ್ತಾ ಇದ್ದೀರಾ. ಇಲ್ಲಿ ಕಾಳ ಸರ್ಪ ಯೋಗ ಅನ್ನುವಂಥದ್ದು ಇಲ್ಲವೇ ಇಲ್ಲ ಇವನಿಗೆ, ಆ ದೋಷವೇ ಇಲ್ಲ. ನೀವು ಯಾಕೆ ಪರಿಹಾರ ಮಾಡಿದ್ರಿ ಹೋಗಿ? ಈ ನಮ್ಮೂರಲ್ಲಿ ಯಾರೋ ಹೇಳಿದ್ರು ಗುರುಜಿ. ಕರ್ಕೊಂಡೋಗಿ ಊರಲ್ಲಿ ಹೇಳಿದವ್ರಿಗೆ ಕರ್ಕೊಂಬನ್ನಿ ಇಲ್ಲಿ. ಯಾಕೆ ಅಂತ ಕೇಳಿದರೆ ಬ್ಯಾಡ್ದಲ್ಲೇ ಇದ್ದಿದ್ದೆಲ್ಲ ಮಾಡ್ತಾ ಕೂತ್ಕೊಂಡಿಲ್ಲ, ಆಗಬಾರ್ದೇ ಆಗೋದು. ಈಗ ನೋಡಿ ಮದುವೆಗೆ ಇನ್ನೂ ತಡ ಆಗ್ತದೆ. ಈ ಕಾಳಸರ್ಪ ಶಾಂತಿಯನ್ನು ಮಾಡಲೇಬಾರ್ದಿದ್ದಿತ್ತು. ಯಾಕೆ ಅಂತ ಕೇಳಿದರೆ ಈ ಕಾಳಸರ್ಪ ಯೋಗ ಅನ್ನುವಂಥದ್ದೇ ಇವನಿಗಿಲ್ಲ. ಚೆನ್ನಾಗಿರುವಂಥ ವ್ಯಕ್ತಿಗೆ ಬೇದಿ ಟ್ಯಾಬ್ಲೆಟನ್ನು ತಗೊಂಡೋಗಿ ಕೊಟ್ಟರೆ ಅವನಿಗೆ ಆಗೋದು ಬೇಡ ಅಂತ ಹೇಳಿದ್ರೆ ನಿಲ್ತದ? ಇಲ್ಲ, ಇನ್ನೂ ಜಾಸ್ತಿ ಆಗ್ತದೆ ಅಲ್ವಾ? ಹೌದು ಗುರುಜಿ. ಈಗ ಇವನ್ ಜೀವನದಲ್ಲೂ ಹಾಗೆ ಆಗಿರೋದು. ಯಾರೋ ಹೇಳಿದ್ರು ಅಂತೇಳಿ ಮಾಡ್ಕೊಂಡು ಈಗ ನಿಮ್ಮ ಮಗನ ಜೀವನ ನೀವೇ ಯಾಕೆ ಹಾಳು ಮಾಡ್ತೀರಿ? ಸರಿಯಾಗಿದ್ದವ್ರ ಹತ್ರ ಕೇಳಿ ಸರಿಯಾಗಿರುವಂಥ ಪರಿಹಾರಗಳನ್ನು ಮಾಡಬೇಕು ಅಲ್ವಾ? ಹೌದು ಗುರುಜಿ. ಇಲ್ಲಿ ನೋಡಿ ಅವನಿಗಿರುವಂಥದ್ದು ನೋಡಿ, ಅವನು ಮತ್ತೆ ಮದುವೆಯ ವಿಚಾರಗಳಲ್ಲಿ ಅವನಿಗೆ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂಥದ್ದು. ಆದರೆ ಇವನ ಜಾತಕದಲ್ಲಿ ಒಂದು ಹುಡುಗಿಯನ್ನು ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ತುಂಬ ಇದೆ. ಆಯಿತಾ? ಇದು ಅರೇಂಜ್ ಮ್ಯಾರೇಜ್ ಆಗುವಂಥ ಲಕ್ಷಣಗಳಿಲ್ಲ. ಆಯಿತಾ? ಜಾಸ್ತಿ ದಿನ ಸಮಯವೂ ಬೇಡ. ಅವನ ಮನಸ್ಸಿನಲ್ಲಿ ಯಾವ್ದಾರು ಇದೆಯಾ ಕೇಳಿ ನೋಡಿ. ಬ್ಯಾಡ್ದಿದ್ದೆಲ್ಲ ಪಕ್ಕದ ಮನೆಯವ್ರು ಹೇಳಿದ್ರಂತೇಳಿ ಮಾಡಿ ನಾಳೆ ದಿನ ಅನುಭವಿಸೋದಲ್ಲ. ಆಯಿತಾ? ಓಕೆ, ಆಯ್ತು, ಒಳ್ಳೇದಾಗ್ಲಿ ನಿಮಗೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶೋಭಾ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ವಿನಾಯಕ ಲೇಔಟಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 6/12/91. 6/12/91. ಟೈಮಿಂಗ್ಸ್ ಹೇಳಿ. 6:30 ಶುಕ್ರವಾರ. 6:30 ಸಂಜೆನಾ? ಹಾ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ಅದೇ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಮದುವೆ ಆಗಿಲ್ಲ ಇನ್ನ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿಯಾ? ಹೌದು. ಹಾ. ಹುಡುಕ್ತಾ ಇದ್ದೀರಾ? ಹೌದು. ಏನಾದರೂ ಇದಕ್ಕೆ ಕೆಲಸಗಳೇನಾದರೂ ಮಾಡಿದ್ರ? ಪೂಜೆ ಪುನಸ್ಕಾರಾದಿಗಳು? ಅದೇ ಮಾಡಿದೀವಿ ಗುರುಜಿ. ಏನು ಮಾಡಿದಿರಿ? ಅದೇ ಮಾಮೂಲಿ ಆಷ್ಟೇ ಪೂಜೆ. ರಾಹು ನೋಡಿ, ಸರ್ಪ ಅನ್ನುವಂಥವನು ಅನುಗ್ರಹಕಾರಕನಾಗಿದ್ದಾನೆ ಇವನ ಜಾತಕದಲ್ಲಿ. ಅಂದರೆ ಸರ್ಪದೋಷ ಅನ್ನುವಂಥದ್ದೇ ಇಲ್ಲ. ಸರ್ಪ ಇವನಿಗೆ ಅನುಗ್ರಹವಾಗಿರುವಂಥದ್ದು ಒಂದು. ಇನ್ನೊಂದು, ಇವನಿಗೆ ಅವಶ್ಯಕತೆ ಇರುವಂಥದ್ದೇನು ಅಂತ ಕೇಳಿದರೆ, ಒಂದು ಬಾಣೇಶಿ ಮಂತ್ರ ಜಪಗಳು ಮತ್ತು ಕದಳಿ ವಿವಾಹವನ್ನು ಶಾಸ್ತ್ರ ರೀತಿಯಲ್ಲಿ ಮಾಡಿಕೊಳ್ಳಿ. ನವಗ್ರಹ ಪುರಸ್ತರವಾಗಿ ಸೂರ್ಯಶಾಂತಿಯನ್ನು ಮಾಡಿ ಕದಳಿ ವಿವಾಹಾದಿಗಳನ್ನು ಮಾಡಿ. ಇವನಿಗೆ ಸ್ವಲ್ಪ ಮದುವೆಗೆ ಪ್ರತಿಬಂಧಕ ದೋಷಗಳಿದೆ ಅಂತ ಹೇಳಿದರೆ ಮದುವೆ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ಕದಳಿ ವಿವಾಹಾದಿಗಳನ್ನು ಹಾಗೆ ಸೂರ್ಯಶಾಂತಿಯನ್ನು ಇವನ ಹೆಸರಿನಲ್ಲಿ ಮಾಡಿಸಿ
ಅದಾದ್ರ ಮೇಲೆ ಮದುವೆ ಹುಡುಕ್ಲಿಕ್ಕೆ ಶುರು ಮಾಡಿ ಆದಷ್ಟು ಬೇಗ ಇವನಿಗೆ ಅನುಕೂಲತೆ ಆಗ್ತದೆ. ಇಷ್ಟೊತ್ತಿಗಾಗಲೇ ಮದುವೆ ಹತ್ತಿರ ತನಕ ಬಂದು ಕ್ಯಾನ್ಸಲ್ ಆದಂಥ ಲಕ್ಷಣಗಳೆಲ್ಲ ಇದೆ. ಅವ್ರು ಒಪ್ಲಿಲ್ವೋ ಇವ್ರು ಒಪ್ಲಿಲ್ವೋ ಈ ರೀತಿ ಆಗಿರುವಂಥದ್ದು. ಹೌದು. ಈ 2026 ತನಕನೂ ಸಮೇತ ಅವನಿಗೆ ಸರಿಯಾಗಿರುವಂಥ ಸಮಯಗಳು ಅನ್ನುವಂಥದ್ದಿಲ್ಲ. ಅವನಿಗೆ ಸರ್ಪನ ದೋಷ ಅನ್ನುವಂಥದ್ದಿಲ್ಲ. ಸರ್ಪ ಅವನಿಗೆ ಅನುಗ್ರಹಕ್ಕೆ ನಿಂತಿದ್ದಾನೆ. ಇನ್ನು ದೋಷ ಇದೆ ಅಂತೇಳಿ ಮಾಡ್ಕೊಂಡು ಬಂದ್ರೆ ಇನ್ನೆಂತ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅವಾಗೇನು ಬೇಡದಲ್ಲೇ ಇರುವಂಥ ಔಷಧಗಳನ್ನು ತಗೊಂಡ್ರೆ ನಮಗೆ ಬೇಡದಲ್ಲೇ ಇರುವಂಥದ್ದೇ ಆಗ್ತದೆ. ಇವನಿಗೆ ಆಗಿರುವಂಥದ್ದು ಅದೇ. ಈಗೇನು ಮದುವೆ ಇಷ್ಟೊತ್ತಿಗೆ ಆಗಿರಬೇಕಿತ್ತು ಈ ಜಾತಕದ ಪ್ರಕಾರವಾಗಿ. ಅರ್ಥ ಆಯ್ತಾ? ಆಯ್ತು. ಮತ್ತೆ ಇವಾಗ ಏನ್ ಮಾಡೋದು ಗುರುಜಿ? ಈಗ ಅದೇ, ಈಗ ಸೂರ್ಯ ಶಾಂತಿಯನ್ನ ಕೆಲವೊಂದು ಕುಟುಂಬದ್ದೆಲ್ಲ ತೊಂದರೆ ಇದೆ. ಏನೋ 2 ಮದುವೆ ಆಗಿ ಮೊದಲನೇದೇನೋ ದುರ್ಮರಣಗಳಾದಂಥದ್ದೆಲ್ಲ ಇದೆ. ಅದೆಲ್ಲ ಒಂದು ಸ್ವಲ್ಪ ಪರಿಹಾರ ಮಾಡ್ದಲೆ ಇವನಿಗೆ ಮದುವೆ ತುಂಬ ಪ್ರತಿಬಂಧಕವೇ ಇವರಿಗೆ. ಅರ್ಥ ಆಯ್ತಾ? ಹಾಗಾಗಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ವಿಷಯಗಳನ್ನು ನಾನು ಹೇಳ್ತೇನೆ ಏನೇನು ಮಾಡಬೇಕು ಅಂತ. ಸದ್ಯಕ್ಕೆ ಕದಳಿ ವಿವಾಹ ಸೂರ್ಯಶಾಂತಿಯನ್ನು ಮಾಡ್ತಾ ಬನ್ನಿ. ಗುರುಜಿ ಸಂಪರ್ಕ ನಂಬರ್ ಬೇಕಾ? ಎಲ್ಲ ಕೊಡ್ತಾರೆ, ನಮ್ಮವ್ರು ಫೋನ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡಿ ಆಯ್ತಾ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಶೋಭಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಂಜುಳಾ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮಾ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ನಾನು ಹರಪನಹಳ್ಳಿ ವಿಜಯನಗರ ಡಿಸ್ಟ್ರಿಕ್ಟ್ ಇಂದ ಫೋನ್ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಮಂಜುಳಾ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 23/8/2002. 23/8/2002 ಅಲ್ವಾ? 2 ಬೆಳಿಗ್ಗೆ 10 ಗಂಟೆ. ಬೆಳಿಗ್ಗೆ 10 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್, 10 ಗಂಟೆ ಇಲ್ಲ, 7 ಗಂಟೆ 10 ನಿಮಿಷ. 7 ಗಂಟೆ 10 ನಿಮಿಷ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ ಗುರುಗಳೇ. ಹಾ ಗುರುಗಳೇ, ನನಗೆ 2 ಮಕ್ಕಳು. ಹಾ ನನ್ನ ಹೆಸರು ಮಂಜುಳಾ ಅಂತ ಹೇಳಿ. ನನ್ನ ಮಗನೇ ದೊಡ್ಡನು, ಪ್ರಜ್ವಲ್ ಕೌಟಿ ಅಂತ ಹೇಳಿ. ಗುರುಗಳೇ, ಅವನಿಗೆ ಕೆಲಸ ಸಿಕ್ಕಿದೆ, ಆದ್ರೆ ಟ್ರೈನಿಂಗ್ ಅಂತ ತಗೊಳ್ತಾ ಇದಾರೆ. ಪರ್ಮನೆಂಟ್ ಆಗುತ್ತಾ ಇಲ್ವಾ ಅಂತ ಕೇಳ್ಬೇಕಿತ್ತು. ಈಗ ನೀವು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರಲ್ಲ, 23/8/2002 7 ಗಂಟೆ 10 ನಿಮಿಷ ಬೆಳಗ್ಗೆ. ಹ್ಞೂ ಗುರುಗಳೇ, ಅದೇ ಗುರುಗಳೇ. ಅದೇ ಅವ್ರದ ಬಗ್ಗೆನೇ ಕೇಳಬೇಕಿದ್ದೀತಾ? ಹಾ ಹೌದು ಗುರುಗಳೇ, ಅವ್ರ ಬಗ್ಗೆನೇ ಪ್ರಜ್ವಲ್ ಕೌಟಿ ಅಂತ ಹೇಳಿ. ಹಾ, ಏನ್ ಓದಿದಾನಮ್ಮ? ಇಂಜಿನಿಯರಿಂಗ್ ಮುಗಿದಿದೆ ಮೇಡಮ್. ಗೋಲ್ಡ್ ಗುರುಗಳೇ, ಗೋಲ್ಡ್ ಮೆಡಲಿಸ್ಟ್. ತುಂಬಾ ಜ್ಞಾನ ಇದ್ದಾನೆ. ಓಲ್ವೋ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಟ್ರೈನಿಂಗ್ ಅಂತ ಹೇಳಿ ತಗೊಂಡಿದ್ದಾರೆ. ಮೊದ್ಲು ಬಾಸ್ ಕಂಪನಿಯಲ್ಲಿ ಟ್ರೈನಿಂಗ್ ಅಂತ ತಗೊಂಡಿದ್ರು, ಬಿಡಿಸ್ಬಿಟ್ರು ಕೆಲಸ ಇಲ್ಲ ಅಂತ ಹೇಳಿ. ಇವಾಗ ಕೂಡ ಓಲ್ವೋ ಕಂಪನಿಯಲ್ಲಿ ಟ್ರೈನಿಂಗ್ ಅಂತಂದು ತಗೊಂಡಿದ್ದಾರೆ. ಪರ್ಮನೆಂಟ್ ಆಗುತ್ತಾ ಇಲ್ವಾ? ಇಲ್ಲಿ ನೋಡಿ, ಇವನಿಗೆ ಉದ್ಯೋಗಕ್ಕೆ ಸಂಬಂಧಿತವಾಗಿ ತುಂಬ ಅಡೆತಡೆಗಳಿದೆ. ಒಂದು ಅಡೆತಡೆಗಳು ಕಾಣಿಸ್ತಾ ಇಲ್ಲ, ಸುಮಾರಷ್ಟು ಅಡೆತಡೆಗಳು ಇರುವಂಥದ್ದು. ಇವ್ರ ತಂದೆ ಇದ್ದಾರಾ? ಹಾ, ತಂದೆ ಇದ್ದಾರೆ ಗುರುಗಳೇ. ನಾವಿಬ್ರು ಗೌರ್ಮೆಂಟ್ ಅಪಾಯಿಂಟಿಂಗ್. ನಾವಿಬ್ರು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರು ಇದ್ದಾರೆ ಗುರುಗಳೇ. ಇಲ್ಲಿ ಇವನಿಗೆ ಸ್ವಲ್ಪ ತೊಂದರೆಗಳಿದೆ ಕಣ್ರಿ. ಅಂತ ಹೇಳಿದ್ರೆ ಇವನಿಗೆ ಶಾಶ್ವತವಾಗಿ ಅಂತ ಹೇಳಿದ್ರೆ ಸ್ಥಿರವಾಗಿರ್ತಕ್ಕಂಥ ಉದ್ಯೋಗಗಳು ಸಿಗ್ಲಿಕ್ಕೆ ತುಂಬಾ ತೊಂದರೆಗಳಿದೆ. ಅರ್ಥ ಆಯ್ತಾ? ಅವನನ್ನೇನು ಅಂತ ಕೇಳಿದ್ರೆ, ಅವನಲ್ಲಿರುವಂತಹ ವಿದ್ಯೆಯನ್ನ ಇನ್ನೊಬ್ರು ಬಳಸಿಕೊಂಡು ಇವನಿಗೆ ಸಲ್ಬೇಕಾಗಿರುವಂತಹ ಏನು ಸಂಬಳ ಆಗಿರ್ಬೋದು, ಅಥವಾ ಇವನಿಗೆ ಬೇಕಾಗಿರುವಂತಹ ಹೆಸರಾಗಿರ್ಬೋದು, ಯಾವುದು ಇವನಿಗೆ ಸಿಗ್ದಲೇ ಇರುವಂತೆ ನೋಡ್ತಾ ಇದ್ದಾರೆ. ಅಂತ ಕೇಳಿದ್ರೆ, ಇವನ ಸಮಯ ಅನ್ನುವಂಥದ್ದಷ್ಟು ಸಮಂಜಸವಾಗಿ ಇಲ್ದಲೇ ಇರುವಂಥ ಕಾರಣದಿಂದ ಇವನಿಗೆ ಅತಿಯಾಗಿರುವಂಥ ಪ್ರತಿಬಂಧಕವನ್ನು ಬರುವಂತೆ ಮಾಡ್ತಾ ಇದ್ದಾರೆ. ಅದು ಯಾವುದರಲ್ಲಿ? ವಿಶೇಷವಾಗಿ ಈ ಉದ್ಯೋಗದ ವಿಚಾರಗಳಲ್ಲಿ ಕೆಲಸ ಸಿಗ್ದಲೇ ಇರುವಂತೆ ಆಗ್ತಾ ಉಂಟು. ಸಿಕ್ಕರೂ ಸಮೇತ ಇವನಿಂದ ಕೆಲಸಗಳನ್ನು ಕಲಿತು ಮತ್ತು ಇವನನ್ನು ತೆಗೆದಾಕಿ ಬಿಡುವುದೋ ಅಥವಾ ಇವನನ್ನು ದೂರ ತಳ್ಳುವುದೋ ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತೆ ಇವನ ಆರೋಗ್ಯ ಚಿಂತನೆಯನ್ನು ಮಾಡುವಾಗಲೂ ಅಷ್ಟೇ. 2020 ಈಗ ಒಂದು 3 ವರ್ಷದ ಕೆಳಗಡೆ ತುಂಬಾ ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂಥ ತೊಂದರೆಗಳು ಬಂತು, ಹೌದಾ? 2019ರಿಂದ 2022 ಈ ಭಾಗದಲ್ಲಿ ಆರೋಗ್ಯ ತೊಂದರೆಗಳು ಅನ್ನುವಂಥದ್ದು ಏನಾಗಿತ್ತೋ ಅದು ಮತ್ತೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಇದು ಅವನ ಗ್ರಹಚಾರ ಸ್ಥಿತಿಗಳು. ನಿಮಗೆ ಕೆಲಸದ ವಿಚಾರಗಳು ಮಾತ್ರ ಎದುರುಗಡೆ ಗೋಚರಕ್ಕೆ ಕಾಣಿಸ್ತಾ ಉಂಟು. ಇದು ಆರೋಗ್ಯ ಸಂಬಂಧಿತವಾಗಿರುವಂಥ ತೊಂದರೆಗಳು ಇನ್ನು ಶುರು ಆಗ್ತಾ ಹೋಗ್ತದೆ. ಹಾಗಾಗಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅಥವಾ ನೀವು ಫೋನ್ನಲ್ಲಿ ನೇರವಾಗಿ ಇದು ಮಾಡಿದ್ರೆ ನಾನು ವಿಚಾರಗಳನ್ನು ಸಮಷ್ಟಿಯಾಗಿ ಎಲ್ಲವನ್ನ ಹೇಳ್ತೇನೆ. ಇಲ್ಲಿ ಕುತ್ಕೊಂಡು ನಾವು ಒಂದು 15-20 ನಿಮಿಷದಲ್ಲಿ ಎಲ್ಲ ವಿಷಯಗಳನ್ನು ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ತುಂಬಾ ತೊಂದರೆಗಳು ಅಂತ ಹೇಳಿದ್ರೆ ಉದ್ಯೋಗಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳೇ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇರುವಂಥದ್ದು.
ಹಾಗಾಗಿ ಅದನ್ನು ಸರಿ ಮಾಡಬೇಕು. ನೀವು ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಈ ಓದುವಂತಹ ಮಕ್ಕಳಿಗೆ ಬುಧವಾರದ ದಿನ ಅವರು ಓದುವಂಥ ಪುಸ್ತಕಗಳನ್ನು ಅಥವಾ ಬರೆಯುವಂಥ ಪುಸ್ತಕಗಳನ್ನು, ಲೇಖನಿಗಳನ್ನು ಅವರಿಗೆ ಒಂದು ಸ್ವಲ್ಪ ದಾನವನ್ನು ಮಾಡಿಸಿ. ಇವನ ಕೈಲಿ ಆಗ್ಲಿ ಗುರುಗಳೇ. ಸ್ವಲ್ಪ ಸ್ಥಿರವಾಗಿರುವಂಥದ್ದು ಸಿಗ್ತದೆ. ನೇರವಾಗಿ ಬಂದು ಭೇಟಿ ಮಾಡಿ ಬಾಕಿ ವಿಷಯಗಳನ್ನು ನಾನು ವಿಮರ್ಶೆ ಕೊಡ್ತೇನೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮಂಜುಳಾ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ನೀವು ಜ್ಯೋತಿರ್ಲಿಂಗಗಳ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಆ ಜ್ಯೋತಿರ್ಲಿಂಗಗಳಲ್ಲಿ ಹಾಗೆ ನಂತರದಲ್ಲಿ ಅದು ನೋಡುವಂಥದ್ದಾದರೂ ಅಷ್ಟೇ. ಹೇಗೆ ನಾವು ಈ ಶಿವಪುರಾಣದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಲ್ಲಿ ಈ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಅನ್ನುವಂಥದ್ದು ಮಗ ಅವನಿಗೆ ಆ ಶೀಘ್ರ ಗಣಪತಿಗೆ ಬೇಗ ಮದುವೆ ಆಯ್ತು ಅನ್ನುವಂಥ ದೃಷ್ಟಿಯಿಂದನೇ ಕಾರ್ತಿಕೇಯನ್ ಮಾಡಿಬಿಡ್ತಾನೆ. ಎಲ್ಲ ಕಡೆ ಸುತ್ಕೊಂಡು ಬರ್ಲಿಕ್ಕೆ ಹೋಗ್ತಾನೆ. ಸುತ್ಕೊಂಡು ಬಂದ ಅದ್ರ ಮೇಲೆ ಸಿಟ್ಟು ಬಂದು ಕೈಲಾಸವನ್ನೇ ತೊರೆದು ಬಿಡ್ತಾನೆ. ದೇವತೆಗಳಿಗೆ ಹೇಳಿದಂಥ ಸ್ಥಳ ಯಾವುದು ಅಂತ ಕೇಳಿದರೆ ಕೈಲಾಸ. ಆ ಕೈಲಾಸವನ್ನೇ ತೊರೆದು ಅವನೇನು ಮಾಡಿಬಿಡ್ತಾನೆ, ಮತ್ತು ಇಂದ್ಯ ಪರ್ವತಾದಿಗಳಿಗೆ, ಬೇರೆ ಬೇರೆ ಪರ್ವತಗಳಿಗೆ ಬ್ರಹ್ಮಚಾರಿಯಾಗಿ ಉಳಿದು ಬಿಡ್ತಾನೆ. ಇದನ್ನು ಏನು ಅಂತ ಕೇಳಿದರೆ ಈ ಶಿವ ಮತ್ತು ಪಾರ್ವತಿಯರು ಏನು ಮಾಡ್ತಾರೆ ಕೇಳಿದರೆ ಅಲ್ಲಿಗೆ ಬಂದು ಅವರನ್ನು ಹುಡುಕುವಂಥ ಪ್ರಕ್ರಿಯೆ ಮಾಡ್ತಾನೆ. ಆದರೆ ಅವನೇನು ಮಾಡ್ತಾನೆ, ಅವ್ರು ಬರ್ತಿರೋದು ಗೊತ್ತಾಗ್ತಿದ್ದಾಗ ಇನ್ನೊಂದು ಬೆಟ್ಟಕ್ಕೆ ಹಾರಿ ಬಿಡ್ತಾನೆ. ಅದಕ್ಕೆ ಈ ಸ್ವಯಂಭೂ ಅನ್ನುವಂಥದ್ದು ಇವತ್ತಿಗೂ ಸಮೇತ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಶಿವ ಮತ್ತು ಪಾರ್ವತಿಯರು ಇಬ್ಬರೂ ಅಲ್ಲಿಗೆ ಬಂದು ಕಾರ್ತಿಕೇಯನನ್ನು ಹುಡುಕ್ತಾರೆ ಅನ್ನುವಂಥ ಪ್ರತೀತಿ. ಹಾಗೆ ಈ 12 ಜ್ಯೋತಿರ್ಲಿಂಗಗಳು ಅನ್ನುವಂಥದ್ದೇನಿದೆ, ಇದರಲ್ಲಿ ಹೇಳಿರುವಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲಗಳು. ಇನ್ನೊಂದು ವೈದ್ಯನಾಥೇಶ್ವರ ಅನ್ನುವಂಥದ್ದು, ಅಲ್ಲಿ ಪತಂಜಲಿ ಮಹರ್ಷಿಗಳೇ ಕೂತು ತಪಸ್ಸನ್ನು ಆಚರಣೆ ಮಾಡಿ ಇಲ್ಲಿ ಬಂದು ಇದನ್ನು ಮುಟ್ಟಿ ನಮಸ್ಕಾರ ಮಾಡಿದಂಥವರಿಗೆ ಅವರಿಗೆ ಯಾವುದೇ ದೋಷಗಳು ಅನ್ನುವಂಥದ್ದು ಇರಬಾರ್ದು. ಜನ್ಮಾಂತರದಲ್ಲಿ ಮಾಡಿದಂಥ ಪಾಪಕರ್ಮಗಳು ಹೋಗಿಬಿಡಬೇಕು ಅನ್ನುವಂಥದ್ದು ಸಂಕಲ್ಪ ಮಾಡಿ ಅಲ್ಲಿ ಅನುಷ್ಠಾನ ಮಾಡಿ ಆ ಲಿಂಗದಲ್ಲಿ ಐಕ್ಯರಾದಂಥವರು ಅನ್ನುವಂಥದ್ದೆಲ್ಲ ಪ್ರತೀತಿ ಅನ್ನುವಂಥದ್ದು ಇದೆ. ಹಾಗೆ ಒಂದೊಂದು ಜ್ಯೋತಿರ್ಲಿಂಗವೂ ಸಮೇತ ಒಂದೊಂದು ಈ ರೀತಿಯಾಗಿರ್ತಕ್ಕಂಥ ವಿಷಯಗಳಿಗೆ ಪ್ರತೀತಿಯನ್ನು ಹೊಂದಿರುವಂಥದ್ದು. ಹಾಗಾಗಿ ಈ ಜ್ಯೋತಿರ್ಲಿಂಗಗಳಲ್ಲಿ ಎಲ್ಲದನ್ನೂ ಅಷ್ಟೇ ಮುಟ್ಟಿ ನಮಸ್ಕಾರ ಮಾಡುವಂಥ ಯೋಗಗಳಿದೆ. ಯಾಕೆಂದರೆ ಆ ಜ್ಯೋತಿರ್ಲಿಂಗಗಳು ಅನ್ನುವಂಥದ್ದು ಆ ರೀತಿ ಆ ಶಕ್ತಿಗಳನ್ನು ಅದು ಪಡೆದುಕೊಂಡಿದೆ ಅಂತೇಳಿ. ಹಾಗೆ ಇನ್ನು ಕೆಲವೊಂದು ಈ ರಾವಣ ತಪಸ್ ಮಾಡುವಂಥ ಸಂದರ್ಭದಲ್ಲಿ ತಪಸ್ ಮಾಡಿ ಶಿವ ಮೆಚ್ಚಿ ಅವನಿಗೆ ಕೊಟ್ಟಂಥ ಶಿವಲಿಂಗವನ್ನು ಎಲ್ಲಿ ಇಡ್ತಾನೋ ಅಲ್ಲಿಯೇ ಪ್ರತಿಷ್ಠೆ ಆಗಿಬಿಡ್ತದೆ. ಆಮೇಲೆ ಅವನ ಹೆಬ್ಬೆರಳನ್ನು ಅದ್ರ ಮೇಲೆ ಇಟ್ಟು ಹೋಗ್ತಾನೆ. ಯಾಕೆ ಅಂತ ಕೇಳಿದರೆ ಅವನು ಮಾಡಿದಂಥ ತಪ್ಪಿಗೆ ಅರಿವಾಗಿ ಅಂತ ಹೇಳಿ. ಹಾಗೆ ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಕಥೆಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂಥ ಜ್ಯೋತಿರ್ಲಿಂಗಗಳ ಬಗ್ಗೆ ವಿಶಾಲವಾಗಿ ನಾವು ತಿಳ್ಕೊಳ್ತಾ ಹೋಗುವ. ಹಾಗಾಗಿ ಈ ಜ್ಯೋತಿರ್ಲಿಂಗಗಳು ಅನ್ನುವಂಥದ್ದು ವಿಶೇಷವಾಗಿ ಮನುಷ್ಯನ ಐಹಿಕ ಯಾವುದೇ ಪಾಪಕರ್ಮಗಳು ಅನ್ನುವಂಥದ್ದು ಮಾಡಿದ್ರೂ ಸಮೇತ ಕೆಲವೊಂದು ಪಾಪಕರ್ಮಗಳು ಅನ್ನುವಂಥದ್ದು, ಈಗ ಮಾತುಪಿತರರ ಕೆಲವೊಂದು ದೋಷಾದಿಗಳು, ಹಾಗೆ ಅವನು ದೀರ್ಘಕಾಲವಾಗಿ ಬದುಕಬೇಕು ಅನ್ನುವಂಥದ್ದು, ಇದಕ್ಕೆಲ್ಲ ಕಾರಣಕರ್ತವಾಗಿರುವಂಥದ್ದು ಈ ಜ್ಯೋತಿರ್ಲಿಂಗಗಳು ಅನ್ನುವಂಥದ್ದು. ಇದನ್ನು ದರ್ಶನ ಮಾಡುವಂಥದ್ದು, ಅಲ್ಲಿ ಅಭಿಷೇಕ ಮಾಡುವಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಹೇಳಿದ್ದಾರೆ. ಹಾಗೆ ಆ ಕಥೆಗಳನ್ನು ನಾವು ತಿಳ್ಕೊಂಡು ಅಲ್ಲಿಗೆ ಹೋದಾಗ ಏನಾಗ್ತದೆ ಕೇಳಿದ್ರೆ ಅದರ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ನಮ್ಮ ಮೇಲೆ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರಕಾರರು ಹೇಳಿದ್ದಾರೆ. ಅದನ್ನು ಈ ಶಿವಪುರಾಣದಲ್ಲೂ ಶಿವನ ಪುರಾಣಗಳಲ್ಲೂ ಇತಿಹಾಸದಲ್ಲೂ ಹಲವಾರು ಕಥೆಗಳನ್ನು ಇದ್ರ ಬಗ್ಗೆ ನಾನು ಹೇಳಿರುವಂಥದ್ದು ಈಗ ಒಂದೊಂದೇ, ಆದರೆ ಶಿವಪುರಾಣಗಳಲ್ಲಿ ಇನ್ನೂ ಹಲವಾರು ಕಥೆಗಳನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ತಿಳ್ಕೊಳ್ಳುವ. ಶುಭವಾಗಲಿ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.